ಬೆಂಗಳೂರಿನಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ GST ಟ್ಯಾಕ್ಸ್ ಕಟ್ಟುವಂತೆ ಕೊಟ್ಟಿರುವಂತಹ ನೋಟಿಸ್ ಈಗ ಒಂದು ವರ್ಗದ ಬಹಳ ದೊಡ್ಡ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಏನು ವಿರೋಧ, ಅವರು ಕೊಡ್ತಾ ಇರುವಂತಹ ರೀಸನ್ಸ್ ಏನು, ಇದಕ್ಕೆ ಅಧಿಕಾರಿಗಳ ಸ್ಪಷ್ಟೀಕರಣ ಏನು, ಎಲ್ಲ ಮಾಹಿತಿನ ನಾವು ನೋಡ್ತಾ ಹೋಗೋಣ. ಆನ್ಲೈನ್ ಪೇಮೆಂಟ್ ಅನ್ನು ನೋಡಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ರವಾನೆ ಆಗಿದೆ. 40 ಲಕ್ಷ 60 ಲಕ್ಷ 1 ಕೋಟಿ ತನಕ ಕೂಡ ಇಲಾಖೆ ದಂಡವನ್ನು ವಿಧಿಸಿದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಅಂದ್ರೆ ಅಪರ ಆಯುಕ್ತರು ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸ್ ಅನ್ನೋದು ಕಡ್ಡಾಯ. ವಾರ್ಷಿಕವಾಗಿ 40 ಲಕ್ಷದ ಬಿಸ್ನೆಸ್ ನಿಮ್ದು ಟರ್ನ್ ಓವರ್ ಇದ್ರೆ ನೀವು ಕಟ್ಟಬೇಕು, GST ಅಂಡ್ರಲ್ಲಿ ಬರ್ತೀರಾ, ನಿಮ್ ನಂಬರ್ ಜನರೇಟ್ ಆಗೇ ಆಗುತ್ತೆ ಅಂತಿದ್ದಾರೆ. ಬ್ರೆಡ್ ಹೊರತುಪಡಿಸಿ ಕುರುಕುಲು ತಿಂಡಿಗಳಿಗೆ 5% GSTಯನ್ನು ಕಟ್ಟಬೇಕು. UPI ಮೂಲಕ 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿರುವಂತಹ ವರ್ತಕರಿಗೆ ನಾವು ನೋಟಿಸ್ ಕೊಡ್ತಾ ಇದ್ದೀವಿ. ನೋಟಿಸ್ಗೆ ಸಮರ್ಥನೆಯನ್ನ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಕೊಟ್ಟಿದ್ದಾರೆ. ಇಲ್ಲ ಅದೇ ಪ್ರಶ್ನೆ ಇರೋದು ಏನಂದ್ರೆ, ಒಂದೋ ಈಗ ಇದಕ್ಕೆ ಪರಿಹಾರ ಬೇಕು ಅಂತ ಕೇಳ್ತಾ ಇರೋರು ಒಂದನ್ನು ಮಾಡ್ಬೋದು, ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಮನವಿ ಕೊಟ್ಬಿಟ್ಟು GST ಕೌನ್ಸಿಲ್ ಸಭೆ ಆಗುತ್ತಲ್ಲ ಅಲ್ಲಿ ನೀವು ಹೋಗ್ಬಿಟ್ಟು ಈ ಲಿಮಿಟೇಷನ್ 40 ಲಕ್ಷ 20 ಲಕ್ಷದ ಏನು ಬಿಸ್ನೆಸ್ ಇದೆ ಅದರದ್ದು ಒಂದು ಸ್ವಲ್ಪ ಅಪ್ಪು ಮಾಡಿ 50-60 ಲಕ್ಷ ಅಥವಾ 70 ಲಕ್ಷ ಅಂತ ಸ್ಲ್ಯಾಬನ್ನು ಮೇಲ್ ಮಾಡಿ ಅಂತ ಕೇಳ್ಬೋದು. ಒನ್ ಟೈಮ್ ಸೆಟಲ್ಮೆಂಟಿಗೆ ಅವಕಾಶ ಕೊಡ್ಬೋದು. ಬಿಟ್ಟರೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಅಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ನಮಗೆ. ಮತ್ತು ಟರ್ನ್ ಓವರನ್ನು ಗುರಿಯಾಗಿಸ್ಕೊಂಡೆ ತುಂಬ ಜನರಿಗೆ ಕನ್ಫ್ಯೂಷನ್ ಇತ್ತು. ಆದಾಯದ ಮೇಲೆ ಇದು ಪ್ರಾಫಿಟ್ ಮೇಲೆ ಹಾಕಿರೋದು ಟ್ಯಾಕ್ಸು ಅಥವಾ ಟರ್ನ್ ಓವರ್ ಮೇಲ ಅಂತ ತುಂಬ ಜನ ಕ್ವೆಶನ್ ಕೇಳ್ತಾ ಇದ್ರು. ಸೊ ಟರ್ನ್ ಓವರ್ ಮೇಲೆ ಅನ್ನೋದನ್ನು ಈಗ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ GSTದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಅದನ್ನೇ ಹೇಳುತ್ತೆ. ಸುಮ್ಮನೆ ನಾನು ತೆಗೆದು ನೋಡ್ತಾ ಇದ್ದೆ ಏನು ಹೇಳುತ್ತೆ GSTದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಅದರಲ್ಲೂ ಬಹಳ ಕ್ಲೀನಾಗಿ ಹೇಳಿದ್ದಾರೆ ಅವರು. ಯಾರು GST ವ್ಯಾಪ್ತಿಗೆ ಬರಲ್ಲ, 20 ಲಕ್ಷಕ್ಕಿಂತ ಕಡಿಮೆ ಬಿಸ್ನೆಸ್ಸು ಟರ್ನ್ ಓವರ್ ನಿಮ್ದಿದ್ರೆ ನೀವು GST ವ್ಯಾಪ್ತಿಗೆ ಬರಲ್ಲ. 20 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಬಂದು 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ನೀವು ಮಾಡ್ತಾ ಇದ್ರೆ ನೀವು ಕಟ್ಟಲೇಬೇಕು ಅಂತಿದ್ದಾರೆ. ಫೇರ್ ಎನಫ್. 40 ಲಕ್ಷ ವ್ಯಾಪಾರವನ್ನು ಟರ್ನ್ ಓವರ್ ಮಾಡೋರು ಸಣ್ಣ ವ್ಯಾಪಾರಿಗಳು ಹೆಂಗಾಗ್ತಾರೆ ಅನ್ನೋದು ಮೂಲಭೂತ ಪ್ರಶ್ನೆ. ಈಗ ಇನ್ನೊಂದಷ್ಟು ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ದೀವಿ ನೋಡಿ. ಆನ್ಲೈನ್ ಪೇಮೆಂಟನ್ನು ನೋಡಿಕೊಂಡು ಅಂದರೆ UPI ಟ್ರಾನ್ಸಾಕ್ಷನ್ಸು, ಫೋನ್ಪೇ ಟ್ರಾನ್ಸಾಕ್ಷನ್ಸ್, ಅದರಲ್ಲಿ ಒಂದು ವರ್ಷಕ್ಕೆ ಜನರೇಟ್ ಆಗಿರುತ್ತಲ್ಲ 40 ಲ್ಯಾಕ್ಸ್ಗಿಂತ ಎಕ್ಸೀಡ್ ಆಗಿದೆ ಇವ್ರ ಬಿಸ್ನೆಸ್ಸು ಅಂತ, ಅಂಥವರಿಗೆ ನೋಟಿಸ್ ಕೊಡೋ ಕೆಲಸ ಆಗ್ತಿದೆ. ಒಟ್ಟಿಗೆ ಈ ನಂಬರನ್ನು ನೋಡಿ ವ್ಯಾಪಾರಸ್ಥರು ಗಾಬರಿ ಬಿದ್ದಿದ್ದಾರೆ. 40 ಲಕ್ಷ ಹೆಂಗೆ ಕಟ್ಟೋದು ನಾವು ಅಂತ. ಯಾಕಂದರೆ ಅವ್ರು ಹೇಳ್ತಿರೋದೇನೆಂದರೆ, ನಾವು ಇಡೀ ನಮ್ಮ ಅಂಗಡಿನಲ್ಲಿರುವಂಥ ಅಷ್ಟು ಗೂಡ್ಸನ್ನು ನೀವು ಎವ್ಯಾಲ್ಯೂಯೇಟ್ ಮಾಡಿದ್ರು ಕೂಡ, ವ್ಯಾಲ್ಯೂ ಹಾಕಿದ್ರು ಅಷ್ಟು ದುಡ್ಡು ಆಗಲ್ಲ, ನಾವು ಹೆಂಗೆ ಕಟ್ಟೋದು ಅಂತ ಕೇಳ್ತಿದ್ದಾರೆ. ಅವರು ನಿಮ್ಮ ಗೂಡ್ಸ್ನ ನೋಡಿ ಹಾಕ್ತಾ ಇಲ್ಲ. ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು ಕೊಟ್ಟಿರುವಂತಹ ಸ್ಪಷ್ಟೀಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ನೋಡ್ತಾ ಇದ್ವಿ. ಮಾರಾಟ ಮಾಡಿದ ಸರಕುಗಳಿಗೆ ಟ್ಯಾಕ್ಸ್ ಅನ್ನೋದು ಕಡ್ಡಾಯ. ಅದು ನೀಟಾಗಿ GSTನಲ್ಲಿ ಹೇಳಿದ್ದಾರೆ. GST ಕೌನ್ಸಿಲ್ ಹೇಳಿರೋ ಗೈಡ್ಲೈನ್ಸನ್ನೇ ಇವರು ಹೇಳಿರೋದು, ಇನ್ನೇನು ಸ್ಪೆಷಲಾಗಿ ಹೇಳಿಲ್ಲ. ವಾರ್ಷಿಕವಾಗಿ 40 ಲಕ್ಷ ವಹಿವಾಟು ಅಂದರೆ ಟರ್ನ್ ಓವರ್ ಮೀರಿದ್ರೆ, ಬಿಸ್ನೆಸ್ ಆಗ್ತಿದ್ರೆ GST ನಂಬರ್ ನಿಮಗೆ ಜನರೇಟ್ ಆಗೇ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಬೇಕ್ರಿಗಳಲ್ಲಿ ಬ್ರೆಡ್ ಮೇಲೆ GST ಇಲ್ಲ, ಯಾವುದಕ್ಕಿಲ್ಲ ಅನ್ನೋದಕ್ಕೆ ಡೀಟೇಲ್ಸ್ ಇದು. ಬ್ರೆಡ್ ಹೊರತುಪಡಿಸಿ ಮಿಕ್ಕಿದ್ದು ಕುರುಕುಲು ತಿಂಡಿ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ರಸ್ಕೋ, ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ನಿಮಗೆ, ಅದರಲ್ಲಿ 5% GST ವ್ಯಾಪ್ತಿಗೆ ಬರುತ್ತೆ. ಟೋಟಲ್ ಆಗಿ ಏನಪ್ಪ ಇದು ಒನ್ಲೈನ್ ಕನ್ಕ್ಲೂಷನ್ ಅಂತ ಕೇಳಿದ್ರೆ, 40 ಲ್ಯಾಕ್ಸ್ಗಿಂತ ಹೆಚ್ಚು ಟರ್ನ್ ಓವರ್ ಇದ್ದರೆ ಅಂಥವರಿಗೆ ನೋಟಿಸನ್ನು ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ, ಕಮರ್ಷಿಯಲ್ ಟ್ಯಾಕ್ಸ್ನವರು ರೂಲ್ಸ್ ಪ್ರಕಾರನೇ ಕೆಲಸ ಮಾಡೋದು, GST ರೂಲ್ಸೇ ಅದು, ಕೌನ್ಸಿಲ್ ರೂಲ್ಸೇ ಅದು ಅಂತ ಅಂತಿದ್ದಾರೆ. ಸೊ ನಾನು ಹೇಳಿದ್ನಲ್ಲ, ಸೊಲ್ಯೂಷನ್ ಎರಡೇ ರೀತಿಯಲ್ಲಿರೋದು. ಡೀಟೇಲ್ಸ್ ಕೊಡ್ತಾರೆ. ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪವಿತ್ರ, ಫೇರ್ ಎನಫ್, ಈಗ GST ಕೌನ್ಸಿಲ್ನಲ್ಲಿ ಏನು ರೂಲ್ಸನ್ನು, ಏನು ಲಿಮಿಟನ್ನು ಹಾಕಿರ್ತಾರೆ ಅದ್ರ ಪ್ರಕಾರನೇ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸು ಹೋಗಿರೋದು. ಎಕ್ಸ್ಪೆಕ್ಟೆಡ್ ಉತ್ತರ ಇದು. ಸೊ ಈಗ ನನಗೆ ಬೇಕಾಗಿರೋದು ಪರಿಹಾರ ಏನು ಹಾಗಾದರೆ? ಈಗ ಸಣ್ಣ ವ್ಯಾಪಾರಿಗಳ ಗೊಂದಲಕ್ಕೆ ಪರಿಹಾರ ಯಾರಿಂದ ನಿರೀಕ್ಷೆ ಮಾಡ್ಬೋದು, ಏನು ಮಾಡ್ಬೋದು ಅಂತ? ಮಮತಾ ಇಲ್ಲೂ ಗೊಂದಲವನ್ನ ಮೂಡಿಸಿದ್ದಾರೆ. ಯಾಕಂದ್ರೆ 17ರಿಂದ ಈ GST ರೂಲ್ಸ್ ಅನ್ವಯ ಆಗ್ಬೇಕಾದ್ರೆ ಈಗ 22ರಿಂದ 23, 24 ವರ್ಷದ ಅಂದ್ರೆ ಕಳೆದ 2-3 ವರ್ಷದ ಏಕಕಾಲಕ್ಕೆ ಟ್ಯಾಕ್ಸ್ ಅನ್ನ ಕೊಟ್ಟಿದ್ದಾರೆ ವ್ಯಾಪಾರಿಗಳಿಗೆ. ಇಷ್ಟಿಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿ ಅಂತ ಕೆಲವರಿಗೆ 4 ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಹಾಗಿದ್ರೆ ಈ ಹಿಂದಿನ ಯಾಕೆ ಅವರ ಗಮನಕ್ಕೆ ತಂದಿರಲಿಲ್ಲ ವ್ಯಾಪಾರಿಗಳು? ಈಗ 2022ರಿಂದ ಅವರು ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಆಯಾಯ ವರ್ಷದ ಟ್ಯಾಕ್ಸ್ ಅನ್ನ ಅವ್ರಿಗೆ ಹೇಳಬೇಕಾಗಿತ್ತು.
ನಿಮ್ಮ ಟರ್ನ್ ಓವರ್ ಮೇಲೆ ಇಷ್ಟು ಟ್ಯಾಕ್ಸ್ ಅನ್ನ ವಿಧಿಸ್ತೀವಿ, ಇಲ್ಲದೆ ಇದ್ರೆ ನೀವು ಇದಕ್ಕೆ ಮಾರ್ಗ ಅಂತಂದ್ರೆ ನೀವು 40 lakhsಗಿಂತ ಎಬವ್ ನೀವು ಟರ್ನ್ ಓವರ್ ಮಾಡ್ತಿದ್ರೆ GST ಅಡಿಯಲ್ಲಿ ನೋಂದಣಿ ಮಾಡ್ಕೊಳ್ಳಿ ಅಂತ ಸಿಂಪಲ್ ಆಗಿ ವ್ಯಾಪಾರಿಗಳಿಗೆ ಹೇಳ್ಬೋದಾಗಿತ್ತು. ಆದ್ರೆ ಈಗ 4 ವರ್ಷದ ಟರ್ನ್ ಓವರ್ ಅವರು ಬಾಕಿಯನ್ನ ಇಟ್ಕೊಂಡು ಏಕಕಾಲಕ್ಕೆ 60 ಲಕ್ಷ ಕಟ್ಟಿ 1 ಕೋಟಿ ಕಟ್ಟಿ ಅಂತಂದ್ರೆ ಆ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು? ತರಕಾರಿ ವ್ಯಾಪಾರಿ ಮಾಡೋರಿಗೆ 1 ಕೋಟಿಯನ್ನ ಟ್ಯಾಕ್ಸ್ ಅನ್ನ ಕಟ್ಟಿ ಅಂತಂದ್ರೆ ಆ ವ್ಯಾಪಾರಿ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ಈಗ ಕೊನೆಗೂ ಕೂಡ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೀವು ಯಾವ ಸರಕು ಸೇವೆಯಡಿ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಅದರ ಮಾಹಿತಿಯನ್ನ ನೀಡಿ 40 lakhs ಎಬವ್ ಯಾರಿಗೆ ಟರ್ನ್ ಓವರ್ ಆಗಿದೆಯೋ ಅಂತವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೀವಿ. ಸೊ ಹಾಗಾಗಿ ಆ ವಿವರವನ್ನ ಯಾವ ಸರಕು ಸೇವೆ, ಯಾಕಂದ್ರೆ ಬ್ರೆಡ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ, ಆದ್ರೆ ಕುರುಕಲು ತಿಂಡಿಗೆ 5% ಟ್ಯಾಕ್ಸ್ ಇರುತ್ತೆ. ಸೊ ಹಾಗಾಗಿ ಯಾವ ವಸ್ತುಗಳನ್ನ ಮಾರಾಟ ಮಾಡಿದಿರಿ ಏನು ಅನ್ನುವಂತಹ ಎಲ್ಲಾ ವಿವರವನ್ನ ಸಲ್ಲಿಕೆ ಮಾಡಿ ಆಯಾಯ ವಸ್ತುಗಳಿಗೆ ಎಷ್ಟೆಷ್ಟು ವರ್ಷಕ್ಕೆ ಟ್ಯಾಕ್ಸ್ ಬರುತ್ತೋ ನಿಗದಿತ ಟ್ಯಾಕ್ಸ್ ಅನ್ನ ಪೇ ಮಾಡಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ವಾರ್ಷಿಕವಾಗಿ 1.5 ಕೋಟಿಗಿಂತಲೂ ಹೆಚ್ಚು ಟರ್ನ್ ಓವರ್ ಏನಾದ್ರು ಸಣ್ಣ ಸಣ್ಣ ಉದ್ಯಮಿಗಳು ವ್ಯಾಪಾರಿಗಳು ಮಾಡ್ತಾ ಇದ್ರೆ ಅವರು GST ಅಡಿಯಲ್ಲಿ ನೋಂದಣಿಯನ್ನ ಮಾಡಿಕೊಂಡು 1% ಟ್ಯಾಕ್ಸ್ ಕಟ್ಟುವಂತಹ ಒಂದು ರಾಜಿ ತೆರಿಗೆ ಅನ್ನುವಂತಹ ಒಂದು ಆಪ್ಷನ್ ಇದೆ, ಅದನ್ನ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಪತ್ರಿಕಾ ಪ್ರಕಟಣೆಯನ್ನ ಅವರ ಮಾಹಿತಿಗೆ ಹೊರಗಡೆ ತಂದಿದ್ದಾರೆ. ಬಹುಶಃ ಅದನ್ನ ಈ ಮುಂಚಿತವಾಗಿ ಮಾಡಬಹುದಾಗಿತ್ತು. ಯಾಕಂದ್ರೆ 4 ವರ್ಷದ ಟ್ಯಾಕ್ಸ್ ಅನ್ನ ಏಕಕಾಲಕ್ಕೆ ಕಟ್ಟಿ ಅಂದ್ರೆ ಎಂತಹ ವ್ಯಾಪಾರಿಗಳಿಗೂ ಕೂಡ ಗೊಂದಲ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ವ್ಯಾಪಾರಿಗಳು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಎಲ್ಲಾ ಬೆಂಗಳೂರಿನಲ್ಲಿರುವಂತಹ ಕಾಂಡಿಮೆಂಟ್ಸ್ ಆಗಿರ್ಬೋದು, ಬೇಕರಿ ಅವರಾಗಿರ್ಬೋದು, ಜೊತೆಗೆ ದಿನಸಿ ಅಂಗಡಿಯವರು, ತರಕಾರಿ ಅಂಗಡಿಯವರು ಎಲ್ಲರೂ ಕೂಡ ಯಾರೆಲ್ಲ ನೋಟಿಸ್ ಬಂದಿದ್ದಾರೆ ಅವರು ಸೋಮವಾರ ನಾವು CM ನ ಭೇಟಿಯಾಗಿ ಈ ಒಂದು ಏನ್ ನಮ್ಗೆ ಸೇವಾ ತೆರಿಗೆಯನ್ನ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಅದನ್ನಷ್ಟನ್ನು ಮನ್ನಾ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದೆ ಇಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದ ಬರ್ಡನ್ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಮುಂದೆ ಅನ್ನುವಂಥದ್ದು ನೋಡ್ಬೇಕು ಮಮತಾ. ರೈಟ್, ಧನ್ಯವಾದ ಪವಿತ್ರ. ಈಗ ಆಪ್ಷನ್ ಅದೇ ಒಂದೇ ಇರೋದು, ಫೈನಾನ್ಸ್ ಮಿನಿಸ್ಟರ್ ಅಂಡರಲ್ಲಿ ಇದೆಲ್ಲ ಬರುತ್ತೆ. ಸೊ ಫೈನಾನ್ಸ್ ಮಿನಿಸ್ಟರ್ ಯಾರು ಕೇಳಿದ್ರೆ ಮುಖ್ಯಮಂತ್ರಿಗಳು. ಸೊ ಅವ್ರ ಹತ್ರ ಒಂದು ಅಪೀಲ್ ಹಾಕ್ಕೊಳ್ಬೋದು. ಅವರು GST ಕೌನ್ಸಿಲ್ ಸಭೆಗೆ ಕನ್ವಿನ್ಸ್ ಮಾಡಬೇಕು. ಏನಂತ ಕನ್ವಿನ್ಸ್ ಮಾಡಬೇಕು? ಸ್ವಲ್ಪ ಈ ಲಿಮಿಟನ್ನು 40 lakhs ಟರ್ನ್ ಓವರ್ ಲಿಮಿಟನ್ನು ನೀವು ಸ್ವಲ್ಪ ಅಪ್ ಮಾಡಿ, ಇನ್ಕ್ರೀಸ್ ಮಾಡಿ ಅಂತ ಕೇಳಬಹುದು. ಮನವಿಯನ್ನು ತಿರಸ್ಕರಿಸ್ತಾರೋ ಗೊತ್ತಿಲ್ಲ. ಅದು ಒಂದೇ ಆಪ್ಷನ್ ಸದ್ಯಕ್ಕೆ ಫೀಸಿಬಲ್ ಅಂದರೆ ಕಾಣಿಸ್ತಾ ಇರೋದು, ಮಾಡಬಹುದು ಅನ್ನೋ ಆಪ್ಷನ್ನು. ಅಥವಾ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮು ಆಲ್ರೆಡಿ ಪತ್ರಿಕಾ ಪ್ರಕಟಣೆಯಲ್ಲಿ ಮೆನ್ಷನ್ ಮಾಡಿದಾರಂತೆ. ನೋಡೋಣ ಅದರಲ್ಲಿ ಎಷ್ಟು ಲಾಭ ಆಗುತ್ತೆ ಅಂತ. ಬಂದಿರೋ ನೋಟಿಸ್ ಪ್ರಕಾರ ಕಟ್ಟಿ ಅಂತ ಹೇಳ್ತಾ ಇರೋದು ಅಮೌಂಟ್ಗಳು ಎಷ್ಟಿವೆ ಅಂದರೆ 26 ಲಕ್ಷ ಒಂದು, 33 ಲಕ್ಷ ಒಂದು, 44 ಲಕ್ಷ ಒಂದು, 39 ಲಕ್ಷ ಒಂದು. ನೋಡೋದು ಇದೆಲ್ಲ ಸೇರಿದ್ರೆ 1 ಕೋಟಿ 30 ಲಕ್ಷ ಸಮಥಿಂಗ್ ಬರ್ತಾ ಇದೆ. ಇದು ನನ್ನ ಲೈಫಲ್ಲಿ ದುಡ್ಡೆಲ್ಲ ಎಷ್ಟೊಂದು ದುಡ್ಡ, ಈ ದುಡ್ಡೆಲ್ಲ ಹೆಂಗೆ ಕಟ್ಟೋ ನಾನು? ನಮ್ಮದು ಚಿಕ್ಕ ಕಾಂಡಿಮೆಂಟ್ಸ್ ಇದೆ ಮೇಡಮ್, ESI ಹತ್ರ. ನಮಗೆ ಹತ್ತತ್ರ 3 ವರ್ಷಕ್ಕೆ 2 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. 36-40 lakhs ಇದು ಅಮೌಂಟ್ ಕಟ್ಟಬೇಕು ನೀವು ಅಂತ ಫೋನ್ ಮಾಡಿದ್ದಾರೆ. ಇಲ್ಲ 1 ವೀಕಲ್ಲಿ ನೀವು ಬಂದು ಕಟ್ಟಬೇಕು, ಇಲ್ಲ ಅಂದರೆ ನಿಮ್ಮ ಅಕೌಂಟ್ ಸೀಸ್ ಮಾಡ್ತೀವಿ, ಇಲ್ಲ ಅಂದರೆ 18% ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗುತ್ತೆ ಡೇಟ್ ಆದಮೇಲೆ. ಆ ಥರ ಈ ಥರ ಹೆದರಿಸ್ತಾ ಇದ್ದಾರೆ. ಈ ಥರ ನಾವು 1-2 ರೂಪಾಯಿ ವ್ಯಾಪಾರ ಮಾಡುವರು, ಪ್ರತಿಯೊಂದು ಎಲ್ಲರೂ ಫೋನ್ಪೇನೇ ಮಾಡ್ತಾರೆ. ಒಂದು ಬೆಂಕಿ ಪೊಟ್ಟ ತೊಗೊಳ್ಳಿ, ಒಂದು ಸಿಗರೇಟ್ ತೊಗೊಳ್ಳಿ, ಬಾಳೆಹಣ್ಣು ತೊಗೊಳ್ಳಿ, ಎಲ್ಲರೂ ಅದರಲ್ಲಿ ನಮ್ಗೇನು ಸಿಗೋದೇನಿಲ್ಲ ಮೇಡಮ್. ಈ ಥರ ಒಂದು ಏಕಾಏಕಿ ಇವ್ರು ಈ ಥರ ಒಂದು ನೋಟಿಸ್ ಕೊಡದೆ ಏನು ಹೇಳದೆ ಒಂದು ಇದು ಮಾಡದೆ ಏಕಾಏಕಿ ಈ ಥರ ಕಟ್ಟಿ ಅಂದರೆ ಎಲ್ಲಿಗೆ ಹೋಗೋದು? ಎಲ್ಲರೂ ಭಯಭೀತರಾಗಿದ್ದಾರೆ ಈ ಥರ ನೋಟಿಸ್ ನೋಡಿ. ನಮಗೆ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. ಅಂದರೆ ತುಂಬ ಕಷ್ಟ ಮೇಡಮ್. ನಾವು ವ್ಯಾಪಾರ ಮಾಡೋದೇ 10,000, ಅದೆಲ್ಲ ಬರೋದು ಫೋನ್ಪೇನೇ. ಪ್ಯಾಕೆಟ್ ಹಾಲು ತೊಗೊಂಡ್ರೆ 30 ರೂಪಾಯಿ ಹಾಲು, 30 ರೂಪಾಯಿನೂ ಫೋನ್ಪೇ ಮಾಡ್ತಾರೆ. ನಮಗೆ ಮಾರ್ಜಿನ್ ಇರೋದು 1 ರೂಪಾಯಿ. ಆ 1 ರೂಪಾಯಿ ಮಾರ್ಜಿನ್ಗೆ 30 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹೆಂಗೆ? ಅದು ತುಂಬ ಕಷ್ಟ ಆಗ್ತದೆ. GST ನೋಟಿಸ್ ಬಂದಿದೆ, 60 ಲಕ್ಷ ಚಿಲ್ಲರೆ ಕಟ್ಟಿ ಅಂತ ಹೇಳಿ. ಸರ್ 4 ವರ್ಷದ ಕಳ್ಸೋರು ಸರ್, ನಾವು ಎಲ್ಲಿಂದ ಕಟ್ಟೋಣ ಸರ್? ನಾವು ದಿನ ಎಲ್ಲ ಒದ್ದಾಡಿ ಮಾಡಿದ್ರು ನಮ್ಗೆ ಸಿಗೋದು ಲಾಸ್ಟಿಗೆ 500 ರೂಪಾಯಿ. ಮಕ್ಕಳು ಸ್ಕೂಲ್ ಫೀಸ್ ಅದು ಇದು ಬಾಡಿಗೆ ಎಲ್ಲ ಇದ್ದರೂ ಸಾಲ ಮಾಡ್ಕೊಂಡೆ ಜೀವನ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಕಟ್ಟಿ ನಾವು ಹೆಂಗೆ ಕಟ್ಟೋದು ಸರ್? ಸರ್, ಇದು 1 ವಾರದ ಹಿಂದೆ ನಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಸರ್. 33 ಲಕ್ಷ ಕಟ್ಟಬೇಕು ಅಂತ ಬಂದಿದೆ. ನನ್ನ ಬ್ರದರ್ದು ಕಾಂಡಿಮೆಂಟ್ಸ್ ಇದೆ, ಟೀ ಕಾಫಿ ಹಾಲು, ಸಣ್ಣ ಉದ್ಯಮ ಮಾಡುವಂತ ಒಂದು ಅಂಗಡಿ. ಇದಕ್ಕೆ 33 ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಕೊಟ್ಟಿದ್ದಾರೆ. ನಮ್ದು ಬೇಕರಿ ಇರೋದೇ 3 ಲಕ್ಷದ ಬೇಕರಿ. ಇದು ಕಟ್ಟಲೇಬೇಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ನೇಣು ಹಾಕೋಬೇಕು.